ಇವರು ಅಂದ್ಕೊಂಡಿದ್ದಕ್ಕೂ ಮೊದಲೇ ಬೀದಿಗೆ ಬಂದ್ಕೊಂಡ್ರು. ನಾಳೆ ಬೆತ್ತಲಾಗಿ ನಿಂತ್ಕೊಂಡ್ರೆ ಜನ ನಮ್ಮನ್ನ ಹೆಂಗ್ ಹುಗಿಬಹುದು. ಇಂತಹ ಅಜ್ಜಿ ಕಣ್ಣು ಈಗ ಸೌಖ್ಯವನದ ಜಾಗದ ಮೇಲೆ ಬೀಳುತ್ತೆ. ಧರ್ಮಸ್ಥಳದ ವಿರೋಧಿ ಗ್ಯಾಂಗ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಆ ಮನೆ ಹಾಳು ಸಮೀರ ಒಂದು ವಿಡಿಯೋ ಮಾಡಿ ರಸವತ್ತ ಕತೆ ಹೇಳ್ತಾರೆ. ಕಣ್ಣಲ್ಲಿ ನೀರು ಹಾಕೊಂಡು ದೇವಸ್ಥಾನದವ್ರ ಕಡೆನೆ ಡೌಟ್ ಅಲ್ಲಿ ನೋಡೋ ಪರಿಸ್ಥಿತಿಗೆ ಬಂದ್ರು. ಇಷ್ಟೆಲ್ಲ ಮನೆ ಹಾಳು ಕೆಲಸ ಮಾಡಿದ ಸಮೀರ ಜೈಲ್ಗೆ ಹೋಗೋದು ಕನ್ಫರ್ಮ್. ಇವ್ನು ಹೋಗೋ ಕೇಸ್ಗೆ ಎನ್ಐಎನೇ ಬರುತ್ತೆ. ಆಮೇಲೆ ಶಿವತಾಂಡವನೇ. ಇವನು ಪವಿತ್ರವಾದ ಅಜ್ಮೀರ್ ದರ್ಗದ ಬಗ್ಗೆ ಮಾತ್ರ ತಿಳ್ಕೊಂಡವನೇ. ರುದ್ರ ತಾಂಡವದ ಬಗ್ಗೆ ಇವನಿಗೆ ಎಲ್ಲಿ ಗೊತ್ತಿರುತ್ತೆ ಅಲ್ವಾ? ಅಕೌಂಟಿಗೆ ಬಂದ ಕೋಟಿಗಳ ಲೆಕ್ಕ, ಬಂದ ಮೂಲಗಳನ್ನ ನೋಡಿದ್ರೆ ಬರೀ ಕರ್ನಾಟಕ ಅಲ್ಲ, ಇಡೀ ದೇಶನೇ ಕ್ಯಾಕು ಸುಗ್ಯುತ್ತೆ. ಇವತ್ತು ತಿಮರೋಡಿನ ಅರೆಸ್ಟ್ ಮಾಡಿ ಬ್ರಹ್ಮಾವರ ಪೊಲೀಸ್ನವರು ಎತ್ತಾಕೊಂಡು ಹೋದ್ರು. ಅವರನ್ನ ಎತ್ತಾಕೊಂಡು ಹೋಗಿದ್ದಕ್ಕೂ ಈ ಸೌಜನ್ಯ ಹೋರಾಟಕ್ಕೂ ಸಂಬಂಧ ಇಲ್ಲ. ಈ ಬುರುಡೆ ಭೀಮನ SIT ತನಿಖೆಗೂ ಕೂಡ ಸಂಬಂಧ ಇಲ್ಲ. ಮೊನ್ನೆ BL ಸಂತೋಷ್ ಅವ್ರ ಬಗ್ಗೆ ನಾಲ್ಗೇನು ಎಲುಬಿಲ್ಲ ಅಂತ ಹೇಳ್ಬಿಟ್ಟು ಬಾಯಿ ಬಂದಂಗೆ ಮಾತಾಡಿದಕ್ಕೆ ಒಂದು ಕೇಸ್ ಆಗಿತ್ತು. ಅದಕ್ಕೆ ಪೊಲೀಸರು ಬಂದು ಇವತ್ತು ಎತ್ತಾಕೊಂಡು ಹೋದ್ರು. ಅದಕ್ಕೂ ಕೂಡ ತಿಮ್ರೋಡಿಯವ್ರ ಮನೆ ಮುಂದೆ ದೊಡ್ಡ ಹೈಡ್ರಾಮನೆ ಆಗೋಯ್ತು. ಇಲ್ಲೂ ಕೂಡ ಜನ ಬಂದ್ಬಿಟ್ಟು ಸೌಜನ್ಯ ಅಂತ ಕೂಗೋದೇನು, ಆ ಮಟ್ಟಣ್ಣ ಬಂದು ಪೊಲೀಸರು ಮೇಲೇನೆ ಹಾರೋಡೋದೇನು ಒಂದೊಂದಲ್ಲ. ಈ ತಿಮ್ರೋಡಿನ ಕೇಳ್ಬೇಕಾಗಿತ್ತು. ಪೊಲೀಸರು ನನ್ನ ಜೀವಕ್ಕೆ ಏನಾದ್ರೂ ಮಾಡಿದ್ರೆ ಅದಕ್ಕೆ ಸರ್ಕಾರನೇ ಹೊಣೆ, BJPಯವರೇ ಹೊಣೆ ಅಂತ ಒಂದೇ ಕೂಗು. ಇನ್ನ ಈ ಮಟ್ಟಣ್ಣ ವಿಷಯಕ್ಕೆ ಬಂದ್ರೆ, ಮೊದಲು ಈ ಸೌಜನ್ಯ ಹೋರಾಟ ಒಂದು ಹೊಳಿ ಮೇಲೆ ಹೋಗ್ತಾ ಇತ್ತು. ಹೆಂಗೋ ಹೋರಾಟ ಅಂತ ಮಾಡಿಕೊಂಡು ಒಂದಷ್ಟು ದೇಣಿಗೆ ಎತ್ಕೊಂಡು ಹೆಂಗೋ ಜೀವನ ನಡೀತಿತ್ತು. ಆದ್ರೆ ಹೊಳಿ ತಪ್ಪಿಸಿದ್ದೆ ಈ ಪಟಾಕಿ ಬಾಂಬ್ ಮಟ್ಟಣ್ಣ. ಒಬ್ಬ ಪೊಲೀಸ್ ಅಧಿಕಾರಿ ಕ್ರಿಮಿನಲ್ ಆಗಿ ಯೋಚನೆ ಮಾಡೋಕ್ ಶುರು ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಅದು ಮಟ್ಟಣ್ಣ ಆಗುತ್ತೆ ಅಂತ ಹೇಳ್ಬೋದೇನೋ. ಇವ್ರ ಜೊತೆಗೆ ಆ ಮನೆ ಹಾಳ ಸಮೀರ, ಇವರೆಲ್ಲ ಸೇರ್ಕೊಂಡು ಧರ್ಮಸ್ಥಳ ಮುಳುಗ್ಸೋಕ್ ಮಾಡಿದ ಪ್ಲಾನ್ಗಳು, ಆ ಸಂಚುಗಳು, ಆ ಬುರುಡೆ ಭೀಮ, ಈ ಸುಜಾತ ಆಂಟಿ, ಇವ್ರು ಹುಟ್ಟಿಸಿದಂತಹ ಹೊಸ ಸಾಕ್ಷಿಗಳು, ಕ್ರಿಯೇಟ್ ಮಾಡಿದ ದೂರುದಾರರುಗಳು, ಇದರ ಆಳ ಹಗಲನ ಕೆದಕ್ತಾ ಹೋದ್ರೆ ಇದು ಒಂದೆರಡು ದಿನಗಳಲ್ಲಿ ಮಾಡಿದ ಸಂಚಲ್ಲ ಅನ್ನೋದು ಗೊತ್ತಾಗುತ್ತೆ. ಇದು ಸುಮಾರು ತಿಂಗಳುಗಳಿಂದ ನಡೀತಿರೋ ಒಳ ಸಂಚು. ಸಮೀರನ ವಿಡಿಯೋ ಹೆಂಗ್ ಬಿಡಬೇಕು, ಭೀಮಾ ಹೆಂಗ್ ಹೆಂಡ್ರಿ ಕೊಡಬೇಕು, ಆಮೇಲೆ ಸುಜಾತ ಆಂಟಿ ರಂಗ ಪ್ರವೇಶ ಯಾವ ರೀತಿ ಆಗಬೇಕು, ಇದನ್ನೆಲ್ಲ ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡಬೇಕು, ಸರ್ಕಾರದ ಮೇಲೆ ಹೆಂಗೆ ಪ್ರೆಷರ್ ತರಬೇಕು, ಅದನ್ನ ಹೆಂಗೆ ಹೈಪ್ ಕ್ರಿಯೇಟ್ ಮಾಡಬೇಕು, ಯಾವ ಟೀಮು ಎಲ್ಲೆಲ್ಲಿ ಹೆಂಗೆ ಆಪರೇಟ್ ಮಾಡಬೇಕು, ತನಿಖೆ ಶುರುವಾದ್ರೆ ನರೇಶನ್ನ ಯಾವ ರೀತಿ ಬಿಲ್ಡ್ ಮಾಡಬೇಕು, ದಿನಕ್ಕೊಂದು ಹೊಸ ಸ್ಟೋರಿಗಳನ್ನ ಹೆಂಗೆ ಹರಿಬಿಡಬೇಕು, ಇದನ್ನ ಹೆಂಗೆ ನ್ಯಾಷನಲ್ ಸುದ್ದಿ ಮಾಡಬೇಕು, ಯಾವ ರೀತಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಸುದ್ದಿ ರೀಚ್ ಆಗೋ ತರ ಮಾಡಿಸ್ಬೇಕು. ಎಲ್ಲ ಮುಗಿದ ಮೇಲೆ ಏನಾಗುತ್ತೆ, ಫೈನಲಿ ಹೆಂಗ್ ಜಾರ್ಕೊಳ್ಬೇಕು, ಅಷ್ಟರಲ್ಲಿ ಧರ್ಮಸ್ಥಳದ ಮೇಲೆ ಏನ್ ಎಫೆಕ್ಟ್ ಆಗಿರುತ್ತೆ, ಇದೆಲ್ಲದರ ರನ್ನಾಡ್ರು ಆಟೋ ಶುರುವಾಗಕ್ಕೆ ಮುಂಚೆನೆ ಪಕ್ಕಾ ಪ್ಲಾನ್ ಮಾಡ್ಕೊಂಡೇನೆ ಈ ಗ್ಯಾಂಗು ಆಟ ಶುರು ಮಾಡಿತ್ತು. ಆರಂಭ ಏನೋ ಅದ್ಭುತವಾಗಿ ಶುರುವಾಯಿತು. ಇದರಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಇವರು ಅಂದ್ಕೊಂಡಿದ್ದಕ್ಕೂ ಮೊದಲೇ ಬೀದಿಗೆ ಬಂದ್ಕೊಂಡ್ರು. ಬೀದಿ ಬದಲು ಕನ್ಫರ್ಮ್ ಅಂತ ಈ ಟೀಮಿಗೆ ಮೊದಲೇ ಗೊತ್ತಿತ್ತು. ಆದರೂ ಎಂತ ಬಂಡ ಧೈರ್ಯ ಅಲ್ವಾ ಇವತ್ತು. ಒಂದಿಡೀ ಸಮಾಜನ ಬಕ್ರ ಮಾಡ್ತಿದ್ದೀನಿ, ಒಂದಿಡೀ ವ್ಯವಸ್ಥೆನ ಯಾಮಾರಿಸ್ತಿದ್ದೀವಿ, ಒಂದು ದೊಡ್ಡ ಸಮುದಾಯದ ನಂಬಿಕೆಗೆ ಕೊಳ್ಳಿ ಇಡ್ತಾ ಇದ್ದೀವಿ, ನಮ್ಮ ಮಾತು ಕೇಳಿ ಮುರುಗಿದ ಮುಗ್ಧ ಜನರ ಭಾವನೆಗಳಿಗೆ ಬೆಂಕಿ ಹಚ್ತಾ ಇದ್ದೀವಿ, ನಮ್ಮನ್ನ ನಂಬಿ ನಮ್ಮಿಂದ ಹೋರಾಟಕ್ಕೆ ಬಂದಂತಹ ಜೀವಗಳ ಮನಸ್ಸನ್ನ ಮುರಿತಾ ಇದ್ದೀವಿ. ನಾಳೆ ಬೆತ್ತಲಾಗಿ ನಿಂತ್ಕೊಂಡ್ರೆ ಜನ ನಮ್ಮನ್ನ ಹೆಂಗ್ ಹುಗಿಬಹುದು, ಯಾವುದ್ರಲ್ಲಿ ಹೊಡಿಬಹುದು, ಮುಖ ಹಿಡ್ಕೊಂಡು ಮುಂದೆ ಹೆಂಗ್ ಬದುಕಬೇಕು ಈ ಜನಗಳ ಮುಂದೆ ಅನ್ನೋ ಕಿಂಚಿತ್ತು ಯೋಚನೆ ಇಲ್ವಾ ಇವರಿಗೆ ಅಂತ. ನಮ್ಮ ಸಮಾಜ, ವ್ಯವಸ್ಥೆ, ಸರ್ಕಾರ, ಸಂವಿಧಾನ, ಪೊಲೀಸು, ಕಾನೂನು ಯಾವುದ್ರ ಭಯವೂ ಇಲ್ವಲ್ಲ ಇವ್ರಿಗೆ ಅಂತ ಏನು ಬದುಕೋಗ್ಬೋದು. ಇನ್ನ ಇವ್ರ ಆಟದಲ್ಲಿ ಜಾಸ್ತಿ ಡ್ಯಾಮೇಜ್ ಮಾಡಿದ್ದು ಅಂದ್ರೆ ಈ ಸುಜಾತ ಆಂಟಿ. ಈ ಆಂಟಿಗೂ ಅನನ್ಯ ಭಟ್ಗೂ ಏನ್ ಸಂಬಂಧ, ಈ ಆಂಟಿಗೂ ಧರ್ಮಸ್ಥಳಕ್ಕೂ ಏನ್ ಸಂಬಂಧ, ಈ ಅನನ್ಯ ಭಟ್ಟು ಹುಟ್ಟಿದ್ದೆಲ್ಲಿ, ಹುಟ್ಟಿಸಿದ್ಯಾರು, ಹುಟ್ಟಿಸಿದ್ಯಾಕೆ,
ಈ ಆಂಟಿಗೆ ಧರ್ಮಸ್ಥಳದ ದೇವಸ್ಥಾನದ ಮೇಲೆ ಕಲ್ಲು ಹೊಡೆದು ನುಗ್ಗಬೇಕು ಅನ್ನೋಷ್ಟು ಕೋಪ ಯಾಕೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಅದನ್ನ ಅವ್ರ ತಾತನ ಕಾಲದಿಂದ ಶುರು ಮಾಡ್ಬೇಕಾಗತ್ತೆ. ಇವ್ರ ತಾತ ಅಣ್ಣಪ್ಪ ಉಪಾಧ್ಯಾಯ ಅರ್ಚಕರು. ಇವರನ್ನ ಪರಿಕ ಸಂಸ್ಥಾನದ ಅರಸರು ಸೋಮನಾಥೇಶ್ವರ ದೇವಸ್ಥಾನದ ಪೂಜೆಗೆ ಅಂತ ನೇಮಕ ಮಾಡ್ತಾರೆ. ಅವಾಗ ಇವರಿಗೆ 1-2 ಎಕರೆ ಜಮೀನನ್ನು ದಾನ ಕೊಡ್ತಾರೆ. ಆ ಕಾಲದಲ್ಲೆಲ್ಲ ದೇವಸ್ಥಾನದ ಅರ್ಚಕರಿಗೆ ಅವರ ಜೀವನೋಪಾಯಕ್ಕೆ ಅಂತ ಹೇಳ್ಬಿಟ್ಟು ಒಂಚೂರು ಜಮೀನು ಕೊಟ್ಟು ಪೌರಹಿತ್ಯಕ್ಕೆ ಅಂತ ಹೇಳ್ಬಿಟ್ಟು ನೇಮಿಸ್ಕೊಳ್ಳೋದು ಪದ್ಧತಿ. ಅಂದ್ರೆ ಅದರಲ್ಲಿ ಬೆಳ್ಕೊಂಡು ಜೀವನ ಮಾಡೋದು, ಜೊತೆಗೆ ದೇವಸ್ಥಾನದ ಪೂಜೆ ಮಾಡ್ಕೊಂಡು ಹೋಗೋದು ಅನ್ನೋದು ವಿಚಾರ. ಹಂಗೆ 1-2 ಎಕರೆ ಜಮೀನು ದಾನವಾಗಿ ಇವ್ರ ಕುಟುಂಬಕ್ಕೆ ಬಂದಿರುತ್ತೆ. ಈ ಅಣ್ಣಪ್ಪ ಉಪಾಧ್ಯಾಯರಿಗೆ 3 ಜನ ಮಕ್ಕಳು. ಅದರಲ್ಲಿ ಒಬ್ರು ಗುರುರಾಜ ಉಪಾಧ್ಯಾಯ ಅಂತ, ಅವರೇ ಈ ಸುಜಾತ ಆಂಟಿಯವರ ತಂದೆ. ಈ ಗುರುರಾಜ ಉಪಾಧ್ಯಾಯರಿಗೆ ನಾರಾಯಣ ಉಪಾಧ್ಯಾಯ ಅಂತ ಹೇಳ್ಬಿಟ್ಟು ಒಬ್ರು ತಮ್ಮ ಇರ್ತಾರೆ. ಅವರು ಧರ್ಮಸ್ಥಳದ ದೇವಸ್ಥಾನದವರ ಹತ್ರ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರಂತೆ. ಆಮೇಲೆ ಅವರು ಏನೋ ಹೋಟೆಲ್ ಬಿಸ್ನೆಸ್ ಮಾಡಿ ಒಂದಷ್ಟು ಒಳ್ಳೆ ದುಡ್ಡು ಮಾಡ್ಬಿಟ್ರಂತೆ. ಆ ಕಾಲದಲ್ಲಿ ಅವ್ರನ್ನ ನವಕೋಟಿ ನಾರಾಯಣ ಅಂತ ಕರಿತಿದ್ರಂತೆ. ಅಂದ್ರೆ ಆ ರೇಂಜಿಗೆ ದುಡ್ಡು ಮಾಡ್ಬಿಟ್ಟಿದ್ರಂತೆ ನಾರಾಯಣ. ಈ ನಾರಾಯಣ ಏನ್ ಮಾಡ್ತಾರೆ, ತಮ್ಮ ತಂದೆಗೆ ದಾನವಾಗಿ ಬಂದಿದ್ದ ಜಮೀನನ್ನ ತಮ್ಮ ಅಣ್ಣಂದರಿಗೆ ಒಂದಷ್ಟು ದುಡ್ಡು ಕೊಟ್ಟು ಖರೀದಿ ಮಾಡಿ ಅದನ್ನ ಧರ್ಮಸ್ಥಳದ ದೇವಸ್ಥಾನದ ಟ್ರಸ್ಟ್ಗೆ ದಾನದ ರೂಪದಲ್ಲಿ ಕೊಡ್ತಾರೆ. ಇದಕ್ಕೇನೋ ಒಂಚೂರು ನಾಮಿನಲ್ ಅಮೌಂಟ್ ಕೂಡ ತಗೊಂಡಿದ್ರಂತೆ. ಇವಾಗ ಆ ಜಾಗದಲ್ಲಿ ಧರ್ಮಸ್ಥಳ ಟ್ರಸ್ಟ್ ಸೌಖ್ಯವನ ಅಂತ ಒಂದು ಒಳ್ಳೆ ಪ್ರಕೃತಿ ಚಿಕಿತ್ಸಾ ಕೇಂದ್ರವನ್ನ ಮಾಡಿದೆ. ಇದು ಸುಜಾತ ಆಂಟಿ ಫ್ಯಾಮಿಲಿ ಹಿಸ್ಟ್ರಿ. ಅದಿರಲಿ, ಇವಾಗ ಈ ಸುಜಾತ ಆಂಟಿ ವಿಷಯಕ್ಕೆ ಬರೋಣ. ಇವಮ್ಮ ಸ್ಕೂಲಿಗೆ ಹೋಗೋ ಟೈಮಲ್ಲೇ ಆಡಬಾರ್ದು ಆಟ ಆಡಿ, ಮಾಡಬಾರ್ದು ಕೆಲಸ ಮಾಡಿ, ಯಾರ ಜೊತೆಗೂ ಊರ್ ಬಿಟ್ಟು ಓಡ್ ಹೋಗುತ್ತೆ. ಆಮೇಲೆ ಪೂರ್ತಿ ಈ ಆಂಟಿದು ಖೋಖೋ ಆಟನೇ. ಅವರಾದ್ಮೇಲೆ ಇವರು, ಇವರಾದ್ಮೇಲೆ ಅವರು ಅಂತ ಈ ಆಂಟಿ ಕಾಲಿಟ್ಟ ಯಾವ ಮನೆಗೂ ಉಳಿದಿಲ್ಲ, ಎಲ್ಲ ನಾಮಾವಶೇಷ. ಇರ್ಲಿ, ಸುಮ್ಮನೆ ಯೋಚನೆ ಮಾಡಿ, 70s ಅಲ್ಲಿ 80s ಟೈಮಲ್ಲಿ ಅದರಲ್ಲೂ ಒಂದು ಪುರೋಹಿತರ ಕುಟುಂಬದಲ್ಲಿ ಒಂದು ಹುಡುಗಿ ಹಿಂಗೆಲ್ಲ ಆಟ ಆಡಿದ್ರೆ ಆ ಕುಟುಂಬ ಅನುಭವಿಸಿರಬಹುದಾದಂತಹ ಯಾತನೆ ಹೆಂಗಿರುತ್ತೆ, ಸಮಾಜದಲ್ಲಿ ಎದುರಿಸಿರುವಂತಹ ನೋವು ನಿಂದನೆಗಳು ಹೆಂಗಿರ್ತವೆ ಅಂತ ಸುಮ್ಮನೆ ಒಂದ್ಸಾರಿ ಅಂದಾಜು ಮಾಡಿ. ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಲವ್ ಮಾಡದೆ, ಮಗು ಹುಟ್ಟಿಸ್ಕೊಂಡೆ, ಊರ್ ಬಿಟ್ಟು ಓಡೋದೆ ಅಂತ ಇವಾಗ ಈ ಅಜ್ಜಿ ಸಲೀಸಾಗಿ ಕತೆ ಹೇಳುತ್ತೆ. ಆ ಕಾಲಘಟ್ಟದಲ್ಲಿ ಇನ್ನೂ 2-3 ಜನ ಹೆಣ್ಮಕ್ಳಿರೋ ಒಂದು ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದ ಪಾಡೇನಾಗಿರ್ಬೋದು ಅಂತ ಯೋಚನೆ ಮಾಡಿ. ಹಂಗೆ ಊರ್ ಬಿಟ್ಟು ಹೋದ ಈ ಸುಜಾತ ಆಂಟಿ ವಾಪಸ್ ಊರ್ ಕಡೆ ತಲೆ ಹಾಕಿಲ್ಲ. ಇಂತಹ ಅಜ್ಜಿ ಕಣ್ಣು ಈಗ ಸೌಖ್ಯವನದ ಜಾಗದ ಮೇಲೆ ಬೀಳುತ್ತೆ. ಇದರಲ್ಲಿ ಏನಾದ್ರೂ ಒಂದಷ್ಟು ಗಿಟ್ಬೋದಾ ಅಂತ ಓಡಾಡುತ್ತೆ. ಏನ್ ಗಿಡದೇ ಇದ್ದಾಗ ಧರ್ಮಸ್ಥಳದ ವಿರೋಧಿ ಗ್ಯಾಂಗ್ನ ಕಾಂಟ್ಯಾಕ್ಟ್ ಮಾಡುತ್ತೆ ಈ ಸುಜಾತ ಭಟ್ಟು. ಅಷ್ಟೊತ್ತಿಗೆ ಧರ್ಮಸ್ಥಳದ ಹೆಸರು ಕೆಡಿಸೋದಕ್ಕೆ ಏನೇನ್ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿದ್ದಂತಹ ಗ್ಯಾಂಗು ಈ ಸುಜಾತ ಭಟ್ನ ಹೆಂಗೆ ನಾವು ಬಳಸ್ಕೊಂಡು ಯೂಸ್ ಮಾಡ್ಕೋಬಹುದು ಅಂತ ಸ್ಕೆಚ್ ಹಾಕತ್ತೆ. ಆಂಟಿಗೆ ದುಡ್ಡು ಬೇಕು, ಇವರಿಗೆ ಕಂಟೆಂಟ್ ಬೇಕು. ಅವಾಗ ರೆಡಿ ಆಗೋದು ಸುಜಾತ ಫ್ರಮ್ ಕೋಲ್ಕತ್ತಾ ಸ್ಕ್ರಿಪ್ಟು ಅನನ್ಯ ಭಟ್ ಅನ್ನೋ ಸಿನಿಮಾ. ಈ ಅನನ್ಯ ಅನ್ನೋ ಮಗು ಹುಟ್ಟೋದೆ ತಿಮ್ರೋಡಿ ಮನೆಯಲ್ಲಿ. ಆಮೇಲೆ ಇವರು ಸೌಜನ್ಯನ್ ಬಿಟ್ರು, ಅನನ್ಯನ ಹಿಡ್ಕೊಂಡ್ರು. ಆಮೇಲೆ ಶುರುವಾಗೋದು ಹೊಸ ಆಟ. ಈ ಆಂಟಿ ಹತ್ರ ಇವ್ರದ್ದೇ ಒಂದಷ್ಟು ಎಡಬಿಡಂಗಿ ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂ ಕೊಡಿಸ್ತಾರೆ. ಇವ್ಳು ನೋಡ್ಬೇಕಿತ್ತು. ಆ ಅಜ್ಜಿ ಕತೆ ಹೇಳೋದೇನು, ಇವುಗಳು ಓದಿಕೆ ಅಂತರ ತಲೆ ಆಡ್ಸೋದೇನೋ. ಮೋದಿನೇ ಬಂದು ಇವ್ರ ಮುಂದೆ ಕೈ ಕೊಟ್ಕೊಂಡು ನಿಂತ್ರೆ ನ್ಯಾಯ ಎಲ್ಲಿ ಸಿಗುತ್ತಮ್ಮ ಅಂತ ತುತ್ತೂರಿ ಊದೋದೇನು. ಇದು ಸಾಧು ಅಂತ ಆ ಮನೆ ಹಾಳ ಸಮೀರ ಒಂದು ವಿಡಿಯೋ ಮಾಡಿ ರಸವತ್ತ ಕತೆ ಹೇಳ್ತಾರೆ. ಇದನ್ನು ನೋಡಿ ನಮ್ಮ ಜನ ಗೊಳೋ ಅಂತ ಹೇಳ್ತಾರೆ. ಈ ಟೀಮು ಆರಂಭದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿರ್ತಾರೆ, ಕಥೆಗಳು ಸ್ವಲ್ಪ ವ್ಯತ್ಯಾಸಗಳಾಗ್ತವೆ. ಎಮೋಷನ್ನಿನ ಹಳ್ಳದಲ್ಲಿ ಬಿದ್ದಂತಹ ನಮ್ಮ ಜನ ಅದನ್ನೆಲ್ಲ ಗಮನಿಸಲ್ಲ. ಸಮೀರನ ವಿಡಿಯೋದಲ್ಲಿ ಅನನ್ಯ ಭಟ್ಟು ಮಣಿಪಾಲ್ KMC ಫಸ್ಟ್ ಇಯರ್ MBBS ಓದ್ತಾ ಇರ್ತಾಳೆ. ಫ್ರೆಂಡ್ಸ್ ಜೊತೆ ಧರ್ಮಸ್ಥಳಕ್ಕೆ ಬರ್ತಾಳೆ. ಅವಳು ಫ್ರೆಂಡ್ಸು ಇವಳನ್ನ ದೇವಸ್ಥಾನದ ಬಿಟ್ಟು ಬಟ್ಟೆ ತರ ಮನೆಗೆ ಹೋಗ್ತಾರೆ. ಬರೋ ಅಷ್ಟರಲ್ಲಿ ಇವಳು ಕಾಣೆ ಆಗಿರ್ತಾಳೆ. ಅವಾಗ ಇವರು ಸುಜಾತ ಭಟ್ಗೆ ಕಾಲ್ ಮಾಡಿ ಹೇಳ್ತಾರೆ. ಆಮೇಲೆ ಸುಜಾತ ಭಟ್ಟು ಕೋಲ್ಕತ್ತಾದಿಂದ ಬರ್ತಾರೆ. ಆಮೇಲೆ ಬ್ಲಾ 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 ಬ್ಲಾ. ಅನನ್ಯ ಭಟ್ ಮಣಿಪಾಲ್ ಮೆಡಿಕಲ್ ಕಾಲೇಜಲ್ಲಿ ಫಸ್ಟ್ ಇಯರ್ MBBS ಸ್ಟೂಡೆಂಟ್ ಇರ್ತಾಳೆ. ತನ್ನ ಹಾಸ್ಟೆಲ್ ಫ್ರೆಂಡ್ಸ್ ಜೊತೆಗೆ ಧರ್ಮಸ್ಥಳದಲ್ಲಿರುವಂತಹ ದೇವಸ್ಥಾನನ ನೋಡ್ಲಿಕ್ಕೆ ಅಂತ ಬರ್ತಾಳೆ. ಅನನ್ಯ ಭಟ್ನ ಹಾಸ್ಟೆಲ್ ಫ್ರೆಂಡ್ಸ್ ಅನನ್ಯ ಭಟ್ಗೆ ನೀನ್ ಇಲ್ಲೇ ದೇವಸ್ಥಾನದಲ್ಲಿ ವೇಟ್ ಮಾಡು, ನಾವು ಮನೆಗೆ ಹೋಗ್ಬಿಟ್ಟು ಬಟ್ಟೆ ಎತ್ಕೊಂಡು ಬರ್ತೀವಿ, ಅದಾದ್ಮೇಲೆ ಎಲ್ಲರೂ ಸೇರಿ ಆಗಿನ ಹಾಸ್ಟೆಲ್ಗೆ ವಾಪಸ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೋತಾರೆ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಮನೆಗೆ ಹೋಗಿ ಬಟ್ಟೆ ಎತ್ಕೊಂಡು ಬರ್ತೀನಿ ಅಂತ ಹೋದಂತಹ ಹಾಸ್ಟೆಲ್ ಫ್ರೆಂಡ್ಸ್ ದೇವಸ್ಥಾನಕ್ಕೆ ವಾಪಸ್ ಬಂದು ನೋಡಿದ್ರೆ ಅಲ್ಲಿ ಅನನ್ಯ ಭಟ್ ಇರಲ್ಲ. ಸೊ ಸುಮಾರು ಹೊತ್ತು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅನನ್ಯ ಭಟ್ನ ಇಡೀ ದೇವಸ್ಥಾನದಲ್ಲಿ ಹುಡುಕ್ತಾರೆ. ಆದ್ರೆ ಅನನ್ಯ ಭಟ್ನ ಒಂದು ಸುಳಿವು ಅವ್ರಿಗೆ ಸಿಗಲ್ಲ. ಅನನ್ಯ ಭಟ್ನ ತಾಯಿ ಸುಜಾತ ಅವ್ರಿಗೆ ಕಾಲ್ ಮಾಡ್ತಾರೆ. ಇದೇ
ಕತೆನ ಮಟ್ಟಣ್ಣ ಯೂಟ್ಯೂಬ್ ನಲ್ಲಿ ಕೂತ್ಕೊಂಡು ಇನ್ನೊಂದ್ ತರ ಹೇಳ್ತಾನೆ. ಸಹನಾ ಭಟ್ಟು ಅನ್ನೋ ಹುಡುಗಿ ಮಣಿಪಾಲ್ KMC ಯಲ್ಲಿ ಫೈನಲ್ ಇಯರ್ MBBS ಓದ್ತಾ ಇರ್ತಾಳೆ. ಅವಳು ಫ್ರೆಂಡ್ಸ್ ಜೊತೆ ಧರ್ಮಸ್ಥಳಕ್ಕೆ ಬಂದಾಗ ಅವಳನ್ನ ದೇವಸ್ಥಾನದ ಕಡೆಯವರು ಹೊತ್ಕೊಂಡು ಹೋಗ್ತಾರೆ. ಹಿಂಗೆ ಹೊತ್ಕೊಂಡು ಹೋಗೋದನ್ನ ಅವಳು ಫ್ರೆಂಡ್ಸ್ ನೋಡ್ತಾರೆ. ಅವರು ಸುಜಾತಾ ಭಟ್ಗೆ ಕಾಲ್ ಮಾಡಿ ಹಿಂಗಿಂಗೆ ಅಂತ ಹೇಳ್ತಾರೆ. ಆಮೇಲೆ ಬ್ಲಾ 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 ಬ್ಲಾ. ಸಹನಾ ಭಟ್ ಅಂತ ಹೇಳಿ ಮಂಗಳೂರು ಮಣಿಪಾಲದಲ್ಲಿ MBBS ಫೈನಲ್ ಇಯರ್ ಸ್ಟೂಡೆಂಟ್ ಇದ್ಲು. ಫ್ರೆಂಡ್ಸ್ ಜೊತೆಗೆ ಧರ್ಮಸ್ಥಳಕ್ಕೆ ಹೋದಾಗ ಅವಳನ್ನ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು. ಡೆಡ್ ಬಾಡಿ ತಗೊಂಡು ಹೋಗೋದನ್ನ ಅವ್ರ ಫ್ರೆಂಡ್ಸ್ ನೋಡಿದಾರೆ. ಅವ್ರ ಜೊತೆಗೆ ಆ ಫ್ರೆಂಡ್ ಕೂಡ ಧರ್ಮಸ್ಥಳದವರೇ. ಆಮೇಲೆ ಶುರುವಾಗೋದೆಲ್ಲ ಸರಣಿ ಸುಳ್ಳುಗಳು. ಇವರು ಸಾಕಿರೋ ಎಡ ಬಿಡಂಗಿ ಯೂಟ್ಯೂಬ್ ಕಮಂಗಿಗಳು, ಎಡಪಂಥೀಯ ತಲೆಗಳು, ಪ್ರಗತಿಪರ ಮುಖವಾಡ ಹಾಕಿರೋ ಕಮ್ಯುನಿಸ್ಟ್ ಆತ್ಮಗಳು, ಇವ್ರದ್ದೆಲ್ಲ ಒಂದೇ ಗೋಳು. ಪಾಪ ವಯಸ್ಸಾದ ಅಜ್ಜಿ ಸಾಯೋ ಕಾಲದಲ್ಲಿ ಬಂದು ನನ್ನ ಮಗಳ ಅಸ್ಥಿ ಸಿಕ್ಕರೆ ಕೊಡಿ, ತಿಥಿ ಮಾಡ್ಕೋತೀನಿ ಅಂತ ಅಲಿತಿದೆ. ಈ ಅಜ್ಜಿ ಮಗಳನ್ನ ಕೊಂದು ತಿಂದಿರೋರು ಎಂತ ಕ್ರೂರಿಗಳಿರ್ಬೇಕು, ಹಾಗೆ ಹೀಗೆ ಅಂದ್ಕೊಂಡು ಜನರ ಕರಳು ಕಿತ್ತು ಕೊರಳಿಗೆ ಹಾಕೊಂಡು ಈ ಅಯೋಗ್ಯರ ಮಾತು ಕೇಳಿ ನಮ್ಮ ಜನನ ಕಣ್ಣಲ್ಲಿ ನೀರು ಹಾಕೊಂಡು ದೇವಸ್ಥಾನದವ್ರ ಕಡೆನೆ ಡೌಟಲ್ಲಿ ನೋಡೋ ಪರಿಸ್ಥಿತಿಗೆ ಬಂದರು. ಇವಾಗ ಜನಕ್ಕೂ ಒಂದು ಕ್ಲಾರಿಟಿ ಬರ್ತಾ ಇದೆ. ಈ ಬುರ್ಡೆ ಬೊಡ್ಡಿ ಮಕ್ಕಳ ಆಟಗಳು ಅರ್ಥ ಆಗ್ತಾ ಇದ್ದಾವೆ. ಇಷ್ಟೆಲ್ಲ ಆದರೂ ಈ ಸುಜಾತ ಆಂಟಿದು ಅದೇ ಬಂಡವಾದ. ನನ್ನ ಮಗಳದ್ದೇ ಫೋಟೋ ಆಯ್ತು. ಒಬ್ಬರು ತರ ಜಗತ್ತಲ್ಲಿ 6 ಜನ ಇರ್ತಾರೆ. ಸೂರತ್ ಕಲ್ನಲ್ಲಿ ಇದ್ದ ಮನೆಗೆ ಬೆಂಕಿ ಕೊಟ್ಟಿದ್ರು. ಮಣಿಪಾಲ್ KMC ಅಲ್ಲಿರೋ ಅಡ್ಮಿಷನ್ ಡೀಟೇಲ್ ಎಲ್ಲ ಡಿಲೀಟ್ ಮಾಡಿಸ್ಬಿಟ್ಟಿದ್ರು. ಅನನ್ಯ ಬೋಟು ನನ್ನ ಮಗಳೇ. ಅವಳು ಹುಟ್ಟಿದ 8 ತಿಂಗಳಿಗೆ ನಮ್ಮ ಮನೆಯವರು ಕೆರೆಗೆ ಬಿಸಾಕಿದ್ರು ಅಂತ ಒಂದ್ ಕಡೆ ಹೇಳುತ್ತೆ. ಈ ಹುಟ್ಟಿದ ಒಂದೇ ದಿನಕ್ಕೆ ನಮ್ಮ ಮನೆಯವರು ಕೆರೆ ಬಿಸಾಕಿದ್ರು ಅಂತ ಇನ್ನೊಂದು ಕಡೆ ಹೇಳ್ತೆ. ಕನ್ಫ್ಯೂಷನ್ ಪಾಪ. ಧರ್ಮಸ್ಥಳದವರು ಕೈ ಕಟ್ಟಾಗಿ ತಲೆ ಓಡಿದ್ರು. ಬೇಕಾದ್ರೆ ನೋಡಿ ಮಾರ್ಕ್ ಎಲ್ಲ ಹಂಗಂಗೆ ಇದೆ ಅನ್ನತ್ತೆ. ಈ ಮಾರ್ಕ್ ಹಿಂದೆ ಅದು ಇನ್ನೇನು ಕತೆ ಇದೆಯೋ ಏನು ಕತೆನೋ. ಕೈ ಕಾಲು ಕಟ್ಟಿಸ್ಕೊಳ್ಳೋ ಕೆಲಸ ಏನು ಮಾಡಿತ್ತೋ ಈ ಬಚ್ಚಿ. ಇದು ಮುಖ್ಯ ಅಲ್ಲ, ಮೆಗಾ ಸೀರಿಯಲ್ಲು. ಕಡೆಗೆ ಅದೇ ರೆಡಿಮೇಡ್ ಎಲ್ಲ ಒಂದು ರೆಡಿ ಇಟ್ಕೊಡುತ್ತೆ. ಅದನ್ನ ಹೇಳುತ್ತೆ, ನಾನು ನಿಮ್ಮನ್ನು ಏನಾದ್ರು ಕೇಳಿದ್ದೀನ? ಆ ಅನಾಮಿಕ ಬಂದವನಲ್ಲ, ಮೂಳೆ ಹುಡುಕ್ತಿದ್ದಾನಲ್ಲ, ಸೀಕ್ರೆಟ್ DNA ಟೆಸ್ಟ್ ಮಾಡಿ ಕೊಡಿ, ತಿಥಿ ಮಾಡ್ಕೋತೀನಿ ಅಂತ ಸೇಮ್ ಡೈಲಾಗ್ ಬರುತ್ತೆ. ಇಷ್ಟಾದ್ಮೇಲೂ ಇನ್ಯಾರು ನಮ್ಸೋಕೆ ಟ್ರೈ ಮಾಡ್ತಿದೆ ಈ ಆಂಟಿ? ಇದರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಈ ನರೇಶನ್ನು ಪರ್ಮನೆಂಟಾಗಿ ಉಳಿಬೇಕು. ಪಾಪ ಅಜ್ಜಿ ಮಗಳ ಅಸ್ಥಿ ಹುಡ್ಕೊಂಡು ಬಂದಿತ್ತು. ಈ ಟೆಂಪಲ್ನವ್ರು ಹಿಂಗೆ ಮಾಡಿಬಿಟ್ಟಿದ್ದಾರೆ. ಕೊನೆಗೂ ಆ ಅಜ್ಜಿಗೆ ಮಗಳ ಅಸ್ಥಿ ಕೂಡ ಸಿಗಲಿಲ್ಲ. ಪಾಪ ವಯಸ್ಸಾದ ಆತ್ಮ ಕಡೆಗಾಲದಲ್ಲಿ ಅದೇ ನೋವಲ್ಲಿ ಉಳ್ಕೊಂಡು ಬಿಡ್ತಲ್ಲ ಅನ್ನೋ ಯಾವತ್ತಿಗೂ ಉತ್ತರ ಸಿಗದ, ದೇವಸ್ಥಾನದವ್ರ ಮೇಲೆ ಯಾವತ್ತಿಗೂ ಹೊಳಿಸಲಾಗದ ಒಂದು ಕಳಂಕ ಉಳಿಸ್ಬಿಟ್ಟು ಹೋಗ್ಬಿಡೋದು ಅಷ್ಟೇ. ಉದ್ದೇಶನೂ ಅಷ್ಟೇ, ಅಜೆಂಡನೂ ಅಷ್ಟೇ. ಸಾಕು, ಇನ್ಮೇಲೆ ಬಿಟ್ಬಿಡೋಣ, ಈ ಆಂಟಿ ವಿಷಯ ಮಾತಾಡೋದು ಬೇಡ. ಇನ್ನು ಇಷ್ಟೆಲ್ಲ ಮನೆ ಹಾಳು ಕೆಲಸ ಮಾಡಿದ ಸಮೀರಾ ಜೈಲ್ಗೆ ಹೋಗೋದು ಕನ್ಫರ್ಮ್. ಮೇ ಬಿ ಇವತ್ತೇ ಹೋಗ್ಬೋದು. ಇವತ್ತು ಹೋದ್ರೆ ಅವನು ಸುಳ್ಳು ಸುದ್ದಿ ಹರಡಿಸಿದಂತಹ ಕೇಸಿನ ಮೇಲೆ ಹೋಗ್ತಾನೆ. ಆದರೆ ಇವನು ಹೋಗೋ ಕೇಸ್ಗೆ NIA ಬರುತ್ತೆ. ಆಮೇಲೆ ಶಿವತಾಂಡವನೇ. ಅದು ಇವನು ಬಾಯಿ ಹೇಳೋದಷ್ಟು ಈಸಿ ಆಗಿರಲ್ಲ. ಅದು ಎಷ್ಟು ಭಯಂಕರವಾಗಿರುತ್ತೆ ಅನ್ನೋ ಅಂದಾಜು ಕೂಡ ಇವನಿಗಿಲ್ಲ. ಇವನು ಪವಿತ್ರವಾದ ಅಜ್ಮೀರ್ ದರ್ಗದ ಬಗ್ಗೆ ಮಾತ್ರ ತಿಳ್ಕೊಂಡವನೇ. ರುದ್ರ ತಾಂಡವದ ಬಗ್ಗೆ ಇವನಿಗೆ ಎಲ್ಲಿ ಗೊತ್ತಿರುತ್ತೆ ಅಲ್ವಾ? ಇವನ ಕೇಸು ಇವಾಗ ಫಾರ್ಮ್ ಆಗಿರೋ SIT ಲಿಮಿಟ್ಸ್ಗೂ ಮೀರಿತ್ತು. ಇವನು ಮಾತ್ರ ಪರ್ಮನೆಂಟ್ ಜೈಲ್ ಪಾಲಾಗೋದು ಪಕ್ಕ. ಜೀವನ ಪೂರ್ತಿ ಕೋರ್ಟ್ ಕಲಿಯೋದು ಕನ್ಫರ್ಮ್. ಇತ್ತೀಚೆಗೆ ನೀವು ಗಮನಿಸಿದ್ರೋ ಇಲ್ವೋ, ಈ ಸಮೀರನ್ನ ಈ ತಿಮ್ರೋಡಿ ಮತ್ತೆ ಮಟ್ಟಣ್ಣ ಪಕ್ಕದಲ್ಲಿ ಕೂರಿಸ್ಕೊತಿಲ್ಲ. ಮೊದಲೆಲ್ಲ ಒಟ್ಟೊಟ್ಟಿಗೆ ಓಡಾಡ್ತಿದ್ದೇನೋ, ಲೈವ್ ಮಾಡ್ತಿದ್ದೇನೋ, ಇವಾಗ ನೋಡಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ಸ್ವಲ್ಪ ಅಬ್ಸರ್ವ್ ಮಾಡಿ. ಇವರೆಲ್ಲ ಕೂತ್ಕೊಂಡು ಒಂದು ಕಡೆ ಹೇಳ್ತಿದ್ರು, ನಾವು ಶೇಮ್ ಆನ್ ಕರ್ನಾಟಕ ಅಂತ ಹೆಂಗ್ ಟ್ರೆಂಡ್ ಮಾಡಿದೀವಿ ಅಂತ. ಶೇಮ್ ಆನ್ ಕರ್ನಾಟಕ ಗೌರ್ಮೆಂಟ್ ನಿನ್ನೆಲ್ಲ ಮೊನ್ನೆಯಿಂದ ರನ್ ಆಗ್ತಾರೆ. ನಾನು ಒಂದೇ ಅಲ್ಲ, ಬೇರೆ ಎಲ್ಲ ಕ್ರಿಯೇಟರ್ಸ್ ಸಹ ಅದಕ್ಕೆ ಕೈ ಜೋಡಿಸಿ ಎಲ್ಲರೂ ರೀಲ್ಸ್ ಮಾಡಿ ಎಲ್ಲ ಶೇರ್ ಮಾಡ್ತಾ ಇದ್ರು. ಆಲ್ ಓವರ್ ಇಂಟರ್ನೆಟ್ ಅಲ್ಲಿ ಆ ಒಂದು ಹ್ಯಾಶ್ಟ್ಯಾಗ್ ಶೇಮ್ ಆನ್ ಕರ್ನಾಟಕ ಗೌರ್ಮೆಂಟ್ ಅನ್ನೋದು 1 ಕೋಟಿ ಸತಿ ರಿಪೀಟ್ ಆಗಿದೆ ಅಂತ. ಗ್ರೇಟ್, ಒಳ್ಳೇದು. ಇದನ್ನ ಕೋಟಿ ಜನ ಯೂಸ್ ಮಾಡಿದ್ರಂತೆ. ಸ್ವಲ್ಪ ದಿನ ಕಾಯಿರಿ. ಶೇಮಾನ್ ಮಹಮ್ಮದ್ ಸಮೀರಾ, ಶೇಮಾನ್ ಮಟ್ಟಣ್ಣ, ಶೇಮಾನ್ ತಿಮ್ರೋಡಿ, ಶೇಮಾನ್ ಬುರ್ಡೆ ಗ್ಯಾಂಗ್ ಅಂತ ಟ್ರೆಂಡ್ ಆಗೋ ಕಾಲ ದೂರ ಇಲ್ಲ. ಅಕೌಂಟಿಗೆ ಬಂದ ಕೋಟಿಗಳ ಲೆಕ್ಕ, ಬಂದ ಮೂಲಗಳನ್ನ ನೋಡಿದ್ರೆ ಬರೀ ಕರ್ನಾಟಕ ಅಲ್ಲ, ಇಡೀ ದೇಶನೇ ಕ್ಯಾಕ್ರು ಸುಗ್ಯುತ್ತೆ.